Good morning, reaction. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. Karma returns. Karma returns. ಕಾವ್ಯ ಅವರು ಗಿಲ್ಲಿ ಅವರ ನಾಮಿನೇಟ್ ಮಾಡಿ ತಪ್ಪು ಮಾಡಿದ್ರು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇದೇ ಮಾತನ್ನ ಬಹಳ ಜನ ಹೇಳಿದ್ದಾರೆ. ಆದ್ರೆ ಈಗ ಕಾವ್ಯ ಅವರಿಗೆ ಅದು ರಿಟರ್ನ್ ಆಗಿದೆ. ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಬಿಗ್ ಬಾಸ್ ನಲ್ಲಿ ಹೊಸದಾಗಿ ಬಂದಿರುವ ವಿಲನ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರ. ನೀವಿಬ್ರು ಸೇರಿ ಕಾವ್ಯಾಳನ್ನ ಅಳಿಸ್ಬೇಕು, ಕಣ್ಣಲ್ಲಿ ನೀರ್ ಬರಬೇಕು, ನೀರ್ ತರಿಸ್ಬೇಕು. ಆಮೇಲೆ ಇನ್ನೊಂದು, ಎಲ್ಲರಿಗೂ ಮನೆಯವರಿಗೆ ಅಶ್ವಿನಿಯವರು ಮತ್ತು ಗಿಲ್ಲಿ ಅವರು ಅಡುಗೆಯನ್ನ ಮಾಡಿ ಊಟಕ್ಕೆ ಹಾಕ್ಬೇಕು. ಗಿಲ್ಲಿ ಸೂಕ್ಷ್ಮವಾಗಿ ತನ್ನ ಸತ್ಯವನ್ನ ಹೇಳ್ಕೊತಾನ, ವಿಲನ್ ನನಗೆ ಅಡಿಗೆ ಮಾಡ್ಲಿಕ್ಕೆ ಬರಲ್ಲ ಅಂತ. ಅವಾಗ ಬೇಕಾದ್ರೆ ರಜತ್ ಅವರು ಸಹಾಯವನ್ನು ಕೂಡ ತಗೋಬಹುದು ಅಂತ ಹೇಳ್ತಾರ. ಅಶ್ವಿನಿ ಅವರು ಗಿಲ್ಲೇ ನಾವೆಲ್ಲ ಮಾಡೋಣ ಬಾ ಅಂತ ತಿಳ್ಕೊಂಡು 3 ಜನ ಸೇರಿ ಉತ್ತಮವಾದ ಅಡಿಗೆಯನ್ನು ಮಾಡಿ ಹಾಕ್ತಾರ. ಆಮೇಲೆ ಆ ಚಪ್ಪಾಳೆಯನ್ನು ಪಡೆದಂತಹ 3 ಜನರ ಫೋಟೋಗಳನ್ನ ಯಾರಿಗೂ ಗೊತ್ತಿಲ್ದಂಗ ಅಶ್ವಿನಿಯವರು ಮತ್ತು ನಮ್ಮ ಗಿಲ್ಲಿ ನಟ ಅವರು ತಗೊಂಡು ಹೋಗಿ ಆ ಗೌಪ್ಯ ಕೋಣೆಯಲ್ಲಿ ಇಡಬೇಕು ಅಂತ ತಿಳ್ಕೊಂಡು ಟಾಸ್ಕ್ ಅನ್ನು ಕೊಟ್ಟಿರ್ತಾರ. ಆ ಟಾಸ್ಕ್ ಅಲ್ಲೂ ಕೂಡ ಅವರು ಸಕ್ಸಸ್ ಆಗ್ತಾರ. ಕೊನೆಯದಾಗಿ 3ನೇ ಟಾಸ್ಕ್ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಕೊಡ್ತಾರ. ಏನಂದ್ರ, ನೀವು ಕಾವ್ಯಾಳ ಕಣ್ಣಲ್ಲಿ ನೀರು ತರಿಸ್ಬೇಕು. ಆಶ್ಚರ್ಯದ ಮಾತು ಹೇಳ್ತೀನಿ ಕೇಳ್ರಿ. ನಮ್ಮ ಹೃದಯವಂತ ಗಿಲ್ಲಿ ನಟ ಅವರಿಗೆ ಇದು ಇಷ್ಟ ಆಗಲ್ಲ. ಕಾವ್ಯಾಳನ್ನು ಅಳಿಸ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಬಿಡ್ತಾರ. ಅವಾಗ ಆ ವಿಲನ್ ಅವರು ಮತ್ತೆ ಇವರಿಗೆ ಸೂಚನೆಯನ್ನು ಕೊಡ್ತಾರ. ಇನ್ನು 10 ಸೆಕೆಂಡ್ ಕೊಡ್ತೀನಿ, ಅಷ್ಟ್ರಾಗ ನೀವು ಅಳಿಸ್ಲಿಕ್ಕೆ ಆರಂಭ ಮಾಡ್ಬೇಕು, ಕಣ್ಣಲ್ಲಿ ನೀರು ತರಿಸ್ಬೇಕು. ಇಲ್ಲ ಅಂದ್ರೆ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಲಿಂದ ಹೊರಗೆ ಹೋಗ್ತೀರಿ ಅಂತ ಸೂಚನೆಯನ್ನು ಕೊಟ್ಟಾಗ, ಆಯ್ತು ವಿಲನ್ ಅವರೇ, ನನಗೊಂದು 5 ನಿಮಿಷ ಟೈಮ್ ಕೊಡ್ರಿ ಅಂತ ಹೇಳಿ ಕಾವ್ಯ ಅವರಿಗೆ 4 ಎದೆಯಲ್ಲಿ ಚುಚ್ಚಿದ ಹಾಗೆ ಮಾತುಗಳನ್ನು ಹೇಳ್ತಾರ. ಕಾವ್ಯ ಅವರು ಸ್ಪಂದನಾ ಅವ್ರ ಜೊತೆ ಬಂದು ಕೂತುಕೊಂಡು ಅತ್ಯಂತ ದುಃಖದಿಂದ ಕಣ್ಣಲ್ಲಿ ನೀರು ತಂದುಕೊಂಡು ಹೇಳ್ತಾರ, ಅವ ಹೇಳಿದ ಮಾತುಗಳನ್ನ ನನ್ನಿಂದ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರ್ ಹಾಕ್ತಾರ. ಆ ವಿಷಯದಲ್ಲೂ ಕೂಡ, ಈ ಟಾಸ್ಕ್ ನಲ್ಲೂ ಕೂಡ ನಮ್ಮ ಗಿಲ್ಲಿ ನಟ ಅವರು ಸಕ್ಸಸ್ ಆಗ್ತಾರ. ಅವ್ರು ಏನ್ ಹೇಳ್ತಾರಪ್ಪ 4 ಮಾತುಗಳನ್ನಂದ್ರೆ, ಮೊಟ್ಟ ಮೊದಲಿಗೆ ನಾನು ನಿನ್ನನ್ನ ಜಂಟಿಯಾಗಿ ಆಯ್ಕೆ ಮಾಡಿಕೊಂಡು ಬಹಳ ದೊಡ್ಡ ತಪ್ಪು ಮಾಡಿದೆ. ನೀನು ಮನೆಯಲ್ಲಿ ಏನು ಮಾಡ್ತಾ ಇದ್ದೀಯಾ? ಏನು ಇಲ್ಲ ನಿನ್ನ ಕೆಲಸ. ನಿಜವಾಗ್ಲೂ ಹೇಳ್ಬೇಕಂದ್ರ ಅಶ್ವಿನಿ ಮೇಡಮ್ ಅವರು ಆರಂಭದಲ್ಲಿ ಹೇಳಿದ ಮಾತು ಸತ್ಯ. ನೀನು ಫ್ರೀ ಪ್ರಾಡಕ್ಟ್, ನೀನ ನನಗೆ ನಾಮಿನೇಟ್ ಮಾಡ್ತೀಯಾ? ಅಂಥದ್ದೇನು ಮಾಡಿದೆ? ನಾನು ನಿನಗೆ ಕಿರಿಕ್ ಮಾಡ್ತೀನಿ ಅನ್ನುವಂತಹ ಕಾರಣ ಕೊಟ್ಟು ನನ್ನನ್ನು ನಾಮಿನೇಟ್ ಮಾಡ್ತೀಯಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಪಂದನ ಲೆಕ್ಕಿ ಅಲ್ಲ, ನೀನು ಲೆಕ್ಕಿ. ನೀನು ಫ್ರೀ ಪ್ರಾಡಕ್ಟ್ ಅಂತ 2-3 ಸಾರಿ ಹೇಳಿದಾಗ ಕಾವ್ಯ ಅವರಿಗೆ ದುಃಖ ಬರುತ್ತೆ. ಸ್ಪಂದನ ಅವ್ರ ಮುಂದೆ ಕುತ್ಕೊಂಡು ಅತುಗೋತ ಹೇಳ್ತಾರ, ಅವನ ಮಾತುಗಳನ್ನ ನನಗ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಗದ್ಗದಿತ ಧ್ವನಿಯಲ್ಲಿ ಹೇಳಿ ಕಣ್ಣೀರ್ ಹಾಕ್ತಾರ. ಈ ಟಾಸ್ಕ್ ಒಳಗೆ ನಮ್ಮ ಗಿಲ್ಲಿ ನಟ ಅವರು ಸಕ್ಸಸ್ ಆಗ್ತಾರ.
ಗಿಲ್ಲಿ ನಟ ಅವರಿಗೆ ಯಾವುದು ಅಸಾಧ್ಯ ಅನ್ನೋದಿಲ್ಲ. ಅವರು ಎಂತೆಂಥ ಪ್ರಸಂಗಗಳನ್ನು ಕೂಡ ಎದುರಿಸಿಬಿಟ್ಟಾರ. ತುಂಬಾ ಬಡತನದಲ್ಲಿ ಬಂದಿರೋದ್ರಿಂದ ಅವರಿಗೆ ಈ ಚುಚ್ಚು ಮಾತುಗಳು, ಈ ಹೇಟ್ ಮಾತುಗಳು, ಶ್ರೀಮಂತರ ಅಥವಾ ದೊಡ್ಡವರ ದಬ್ಬಾಳಿಕೆಗಳು ಎಲ್ಲಾನು ಗೊತ್ತದ. ಎಷ್ಟೋ ಸಾರಿ ಅವರು ಊಟಕ್ಕಾಗಿ ತುಂಬಾ ಪರದಾಡಿದ್ದಾರೆ. ಅಂತ ಮನುಷ್ಯ ಅವನಿಗೆ ಜೀವನದೊಳಗೆ ಒಂದು 2-3 ಜನ ಹೀರೋಯಿನಿಗಳು ಬಂದು ಹೋಗ್ತಾರ, ಅಂದ್ರ ಪ್ರತಿಸ್ಪರ್ಧಿಗಳು ಬಂದು ಹೋಗ್ತಾರ. ಅವರೆಲ್ಲರೂ ಇವರ ಈ ನೆಗೆ ಚಟಾಕಿಯಿಂದ, ಇವರ ಒಂದು ಜನಪ್ರಿಯತೆಯಿಂದ ಅವರು ಕೂಡ ಸಾಕಷ್ಟು ಜನಪ್ರಿಯರಾಗ್ಯಾರ. ಅದು ಕಾವ್ಯ ಅವರಿಗೆ ಗೊತ್ತು. ಆದ್ರೂ ಕೂಡ ಕಾವ್ಯ ಅವರು ತಮಗೇ ಗೊತ್ತಿರ್ಲಾರ್ದಂಗೆ ತಪ್ಪುಗಳನ್ನ ಮಾಡ್ತಾ ಬರ್ತಾರ. ಈ ಹಿಂದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಬಹುದು. ಒಂದೇ ಒಂದು ಸಾರಿ ಗಿಲ್ಲಿ ಕೇಳಿಲ್ಲ, ನನಗೆ ನೀನು ಈ ರೀತಿ ಯಾಕೆ ಹೇಳಿದಿ, ಈ ರೀತಿ ಯಾಕೆ ನನ್ನನ್ನ ನೋಯಿಸ್ತಾ ಇದ್ದಿ ಅಂತ ಒಂದು ಸಾರಿ ಕೇಳಿಲ್ಲ ಅವರು ಕಾವ್ಯ ಅವ್ರನ್ನ. ಆದ್ರೆ ಕಾವ್ಯ ಅವರು ಹದ್ದು ಮೀರಿ ನಾಮಿನೇಟ್ ಮಾಡ್ತಾರ. ನಾಮಿನೇಟ್ ಮಾಡುವಂತಹದ್ದು ಏನ್ ಮಾಡಿದ್ದ? ಒಂದು ಕಡೆಗೆ ಕಾವ್ಯ ಅವ್ರು ಹೇಳ್ತಾರ, ಗಿಲ್ಲಿಯಿಂದ ನನಗೇನು ಅನ್ಕಂಫರ್ಟೇಬಲ್ ಅನಿಸಿಲ್ಲ ಅಂತ ಹೇಳ್ತಾರ. ಇನ್ನೊಂದು ಕಡೆ ಹೇಳ್ತಾರ, ನನಗ್ ಭಯಂಕರ ಕಿರುಕುಳವನ್ನು ಕೊಡ್ತಾನ, ಟಾರ್ಚರ್ ಮಾಡ್ತಾನ ಅಂತ ಹೇಳಿ ನಾಮಿನೇಟ್ ಮಾಡ್ತಾರ. ನಿಜವಾಗ್ಲೂ ಈ ಲೆವೆಲ್ಗೆ ಕಾವ್ಯ ಅವ್ರು ಹೋಗ್ತಾರ ಅಂತ ಗಿಲ್ಲಿಗೆ ಅನಿಸಿರ್ಲಿಲ್ಲ. ಆದ್ರೆ ಸುದೈವಶಾತ್ ಬಿಗ್ ಬಾಸ್ ಮನೆಯಲ್ಲಿ ಹೊಸದಾಗಿ ಬಂದಿರುವ ವಿಲನ್ ಅವರು ಕೊಟ್ಟಂತ ಟಾಸ್ಕ್ ಏನಪ್ಪಾ ಅಂದ್ರ, ನೀನು ಕಾವ್ಯನ್ನ ಅಳಿಸ್ಬೇಕು. ನೋಡಿ, ಕರ್ಮ ರಿಟರ್ನ್ಸ್. ಅದಕ್ಕ ಜೀವನದೊಳಗ ನಾವು ತಪ್ಪುಗಳನ್ನ ಮಾಡಬಾರ್ದು. ತಪ್ಪುಗಳನ್ನ ಮಾಡೋದ್ರಿಂದ ನಾವೇ ಸಣ್ಣವರಾಗ್ತೀವಿ. ಆ ಸಣ್ಣವರು ಆದ್ವಿ ಅಂದ್ರೆ, ಒಂದು ಸಾರಿ ನಾವು ಸಣ್ಣವ್ರು ಆದ್ವಿ ಅಂದ್ರೆ, ಆ ಡೌನ್ ಫಾಲ್ ಅನ್ನೋದು ಆರಂಭ ಆಯ್ತು ಅಂದ್ರೆ, ನಿಮಗೆ ಆಶ್ಚರ್ಯ ಹೇಳ್ತೀನಿ, ನಿನ್ನೆ ಹೇಳುವುದನ್ನು ಮರೆತೆ ನಾನು. ಕಾವ್ಯ ಅವರು ಅಕಸ್ಮಾತ್ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿರ್ಲಿಲ್ಲ ಅಂದ್ರೆ, ಗಿಲ್ಲಿಯವರ ಬೆನ್ನಿಗೆ ಚಾಕು ಹಾಕಿರ್ಲಿಲ್ಲ ಅಂದ್ರೆ, ಬಿಗ್ ಬಾಸ್ ಅನ್ನ ಗೆಲ್ಲಬಹುದಾಗಿತ್ತು. ಗಿಲ್ಲಿಯವರ ಜೊತೆಗೆ ಕೊನೆಗೆ ಬಂದು ಕಿಚ್ಚ ಸುದೀಪ್ ಅವರು ಕಾವ್ಯ ಅವರ ಕೈಯನ್ನ ಎತ್ತಿ ಗೆಲ್ಲಿಸಬಹುದಾಗಿತ್ತು. ಆದ್ರೆ ಯಾವಾಗ ಕಾವ್ಯ ಅವರು ಗಿಲ್ಲಿ ಅವರಿಗೆ ನಾಮಿನೇಟ್ ಮಾಡಿದ್ರು, ಅವಾಗೆ ಅವರು ಗೆಲ್ಲುವ ಅವಕಾಶವನ್ನು ಕಳ್ಕೊಂಡ್ಬಿಟ್ರು. ಇನ್ನೇನಾದ್ರೂ ಅವರಿಗೆ ಸುಧಾರಿಸಿಕೊಂಡ್ರೆ 2ನೇ ಸ್ಥಾನ ಸಿಗಬಹುದು, ಇಲ್ಲ ಅಂದ್ರೆ ಅದನ್ನು ಕೂಡ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ನಮ್ಮ ಗಿಲ್ಲಿ ಅವರಿಗೆ ಮತ ಹಾಕಿ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸರ್ವ ರೀತಿಯ ಪ್ರಯತ್ನವನ್ನ ಮಾಡ್ರಿ. ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ರಿ. ನಮ್ಮ ವಿಡಿಯೋಗಳನ್ನ ನೋಡ್ರಿ, ನಮಗೂ ಕೂಡ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ, ಸಬ್ಸ್ಕ್ರೈಬ್ ಆಗ್ರಿ. ತಾವು ಸಬ್ಸ್ಕ್ರೈಬ್ ಆಗಿದ್ರಪ್ಪ ಅಂದ್ರೆ ಬೇರೆದವರಿಗೂ ಕೂಡ ಆಗ್ಲಿಕ್ಕೆ ಹೇಳ್ರಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.